ಕೃತಕ ಬುದ್ಧಿಮತ್ತೆ ಬಳಕೆಯು ಭಾರತದ ಕೃಷಿ ವಲಯದ ಆರ್ಥಿಕತೆಗೆ 70,000 ಕೋಟಿ ರೂಪಾಯಿಗಳವರೆಗೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮುಂಬೈನಲ್ಲಿ ಇಂದು ಆರಂಭಗೊಂಡ 2 ದಿನಗಳ AI4 ಕೃಷಿ 2026 ಶೃಂಗಸಭೆಯ ಉದ್ಘಾಟನಾ ಸಮಾವೇಶದಲ್ಲಿ ಅವರು ಜಾಗತಿಕ ದಕ್ಷಿಣದಾದ್ಯಂತ ಸುಮಾರು 60 ಕೋಟಿ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಹವಾಮಾನ ಬದಲಾವಣೆ, ಪರಿಸರ ನಾಶ ಹಾಗೂ ಆರೋಗ್ಯ ಕಾಳಜಿಯಂತಹ ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದು ವಿವರಿಸಿದರು. ರೈತರು ಅಲ್ಪ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿ ಸಾಧಿಸಲು ಸಹಾಯ ಮಾಡುವ ಮೂಲಕ ಕೃತಕ ಬುದ್ಧಿಮತ್ತೆ ಪರಿವರ್ತನಾತ್ಮಕ ಪಾತ್ರವನ್ನು ವಹಿಸುತ್ತದೆ. ನೈಜ ಸಮಯದ ಹವಾಮಾನ ಸಲಹೆಗಳು, ವಿಪತ್ತು ಸಿದ್ಧತೆ ವ್ಯವಸ್ಥೆಗೆ ಬೆಂಬಲ, ಮುನ್ಸೂಚಕ ಬೆಳೆ ಕಾರ್ಯಕ್ಷಮತೆಗೆ ವಿಶ್ಲೇಷಣೆ, ಮುನ್ಸೂಚನೆ ವ್ಯವಸ್ಥೆಗಳನ್ನು ಒದಗಿಸುವಲ್ಲಿ ಎಐ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಎಐ ಚಾಲಿತ ಕೃಷಿಯಲ್ಲಿ ಭಾರತವನ್ನು ಜಾಗತಿಕ ನಾಯಕನಾಗಿಸಲು ಶೃಂಗಸಭೆಯಲ್ಲಿ ಭಾಗಿದಾರರು ಒಟ್ಟಾಗಿ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಕೃಷಿ ಸಚಿವ ದತ್ತಾತ್ರೇಯ ಭರಾನೆ ಮಾತನಾಡಿದರು.